ಸವಿತಾ ಸವಿತಾ ಬಂದ್ರ ಏನಾತ್ರಿ? ಅದೆಲ್ಲ ನಿಜಾನ? ನಮ್ದೆಲ್ಲ ಲಾಸ್ ಆಗೋತಾ? ಹೂಲೆ ಎಲ್ಲ ನಂದು ರೈಡ್ ಆಗಿಲ್ಲ. ಅದು ಸಾಲಗಾರರು ಇದಾರಲ್ಲ, ಅಷ್ಟ್ರು ಸಾಲಗಾರರು ಸಾಲ ತೀರ್ಸಿಲ್ಲ ಅಂತೇಳಿ ಎಲ್ಲಾನು ಕೋರ್ಟಿಂದ ಆರ್ಡರ್ ತೊಗೊಂಬಂದಿದ್ರ. ನಾನು ಕಟ್ಟಷ್ಟೆಲ್ಲ ಕಟ್ಟಿದ್ದೆ ಲೋನು, ಮತ್ತು ಇನ್ನೊಂದಿಷ್ಟು ಇತ್ತಲ್ಲ, ಇನ್ನೊಂದು 5-6 ಕೋಟಿ ಬಾಕಿ ಉಳಿಸ್ಕೊಂಡಿದ್ನೆ ಅವ್ರದ್ದು. ಅದು ಕಟ್ಟಿಲ್ಲ ಅಂತೇಳಿ ಕೋರ್ಟಿಂದ ಆರ್ಡರ್ ತೊಗೊಂಬಂದು ಎಲ್ಲಾನು ಮುಟ್ಟುಕೊಲಾಕ್ಯಂಡಾರ. ಈ ಮನೆಯಾಗೂ ಇನ್ಮ್ಯಾಗ ನಾವು ಇರಂಗಿಲ್ಲ. ಈ ಮನಿನ ಗಜೇಂದ್ರಗಢದ ಸೀಟು ತೊಗೊಂಡಾನ. ಇನ್ನೇನಿಲ್ಲ, ಬರ್ರಿ ಮನೆ ಬಂದ ಹೋಗೋಣ. ಎಲ್ಲ ಸಾಮಾನು ಗಿಮಾನೆಲ್ಲ ಮುಟ್ಕೊಲಾಕ್ಯಂಡೈತೆ ಕೋರ್ಟ್. ಇವರು ನಮ್ಮ ಜೋಶಿ ಲಾಯರ್ ಅದಾರಲ್ಲ, ಇವರೆಲ್ಲ ನೋಡ್ಕೊಂಬಂದಾರ ಈ ಕಾಗದ ಪತ್ರ. ಅವ್ರ ಹತ್ರ ಅದಾವ ನೋಡು. ನೀನು ಮಕ್ಳು ಯಾರು ನೋಡ್ತಾರಂದ್ರೆ ಬೇಕಾದ್ರೆ ನೋಡು ಅಂತೇಳಿ ಅವ್ರಿಗೆ. ಅಲ್ಲಪ್ಪ, ನೀನು ಎಷ್ಟೊಂದು ಶೇರ್ಸ್ ಇದ್ವಲ್ಲಪ್ಪ, ಅವರ ಇರ್ತಾವಲ್ಲಪ್ಪ, ಅವು ಶೇರ್ಸ್ ನೀ ಎಲ್ಲಿ ಎದ್ರದ್ರಾಗ ಇನ್ವೆಸ್ಟ್ ಮಾಡಿಯಲ್ಲ, ಅವನ್ನಾದ್ರೂ ಮಾರಪ್ಪ. ಸಡನ್ನಾಗಿ ಏನೂ ಆಸ್ತಿ ಇಲ್ಲ ಅಂದ್ರೆ ನಾವು ಈ ಮನಿನೂ ನಮ್ದಲ್ಲ ಅಂದ್ರೆ ಎಲ್ಲಿ ಹೋಗ್ಬೇಕು ನಾವು? ಅಯ್ಯೋ ಅಪ್ಪ, ನಿಮ್ ಮಕ್ಕಳಾಗಿ ಹುಟ್ಟಿರೋದ ತಪ್ಪೇನಪ್ಪ ನಮ್ದು? ನಾವೇನ್ ಪಾಪ ಮಾಡಿದ್ವಿಪ್ಪ? ಯಾಕಪ್ಪ ನೀವು ಸಾಲ ಮಾಡಿದ್ರಿ? ಈಗ ನಾವು ಬೀದಿಗೆ ಬರಂಗಾಯ್ತಲ್ಲಪ್ಪ. ಇಷ್ಟು ಶ್ರೀಮಂತರು, ತಲೆಮಾರದಿಂದ ಇವರ ಶ್ರೀಮಂತರ ನಾವು ಒಬ್ರ ಅಂತ ಹೇಳ್ತಿದ್ಲು ಮಮ್ಮಿ. ನೀ ನೋಡಿದ್ರೆ ಈ ತರ ಏನಪ್ಪ ಇದು? ಅಪ್ಪ ಹೇಳಪ್ಪ, ಅಣ್ಣ ಕೇಳಿದ್ದಕ್ಕ ಉತ್ತರ ಹೇಳು. ಏನದು ನಿನ್ನ ಶೇರ್ಸ್ ಎಲ್ಲ ಇದ್ವಲ್ಲ, ಏನಾಯ್ತದು? ಕೋಟಿ ಒಳಗೆ ಇನ್ವೆಸ್ಟ್ ಮಾಡಿದ್ದಲ್ಲ. ಅದ್ರಾಗ ಕೋಟಿ ಏನು ಉಳ್ಕೊಂಡಿಲ್ಲ, 50 ಲಕ್ಷ ಉಳಿದೈತಿ ಈಗ. ಅದಕ್ಕೆ ಏನು ಮಾಡ್ಬೇಕಂತ ವಿಚಾರ ಮಾಡಕತ್ತಿದ್ದೆ. ಗುಂಡಪ್ಪ ಸಾವ್ಕಾರ ಅದಿರನ್ರಿ ಮನ್ಯಾಗ? ಯಾರಪ್ಪ ಅದು? ನಾನ್ರಿ ಸೇಟು. ಬರ್ರಿ ಒಳ ಬರ್ರಿ, ಅದಿಂ ಬರ್ರಿ. ಸಾವ್ಕಾರ, ನಾನು ಇನ್ನು ಬರ್ತೀನಿ ತೋರಿ. ಮತ್ತೆ ನಾನು ಬಂದು ನಿಮ್ಮನ್ನ ಬಿಟ್ಟಿಕೇನಂತ ಮುಗಿಸ್ಕೊರಿ, ನೀವು ಅವ್ರ ಹತ್ರ ಮಾತಾಡ್ರಿ. ಸರ, ಮತ್ತು ನಾನು ಹೋಗ್ಲೇನ್ರಿ? ಇರ್ಲಿ ಸರ. ಮತ್ತಿನ್ನೇನು, ನನಗೆ ಇನ್ಯಾರು ಪರ್ಸ್ನಲ್ ಅಸಿಸ್ಟೆಂಟ್ ಯಾರು ಬೇಡ. ನಂಗೆ ಪಿ ಎ ಯಾರು ಅವಶ್ಯಕತೆ ಇಲ್ಲ. ಆತು, ಈಗ ನಾನು ರೊಕ್ಕ ಕೊಡೋದು ಆಗೋದಿಲ್ಲ. ನಾ ದುಡ್ದು ನನ್ನ ಮಕ್ಕಳನ್ನ ನನ್ನ ಹೆಂಡತಿನ ಸಾಕೋದ ಕಷ್ಟ ಆಗೈತಿ. ಇನ್ನು ನಾ ಸಂಬಳ ಕೊಡೋಕೆ ಆಗೋದಿಲ್ಲಪ್ಪ ರೋಹಿತಾ. ನೀವು ಹೋಗ್ಬಿಡು, ಬೇರೆ ಎಲ್ಲರ ಕೆಲಸ ನೋಡ್ಕೊತಮ್ಮ ನೀ. ನೀನಂತ ನಿಯತ್ತಾಗಿರೋ ಹುಡುಗ ಸಿಗೋದಿಲ್ಲ ನನಗೆ ಇನ್ನೊಮ್ಮೆ. ಆತು, ನೀ ಹೋಗು. ಬರ್ತೀನಿ ರೀ ಹಾಗಾದ್ರೆ. ನಾನು ಆಶೀರ್ವಾದ ಮಾಡ್ರಿ ಸೌಕರ. ಇರ್ತೋಲೆ ರೋಹಿತಾ, ಇರ್ಲಿ ಹೋಗು. ನನ್ನ ಆಶೀರ್ವಾದ ಯಾವಾಗಲೂ ನಿನ್ನ ಮ್ಯಾಗ ಇರ್ತೈತಿ. ಹೋಗು, ಮಗನ್ಕಿನ ಹೆಚ್ಚಿದ್ದಪ್ಪ, ಏನು ಮಾಡೋಕ್ಕಾಗಲ್ಲ. ಹೋಗಪ್ಪ. ಮೇಡಮರ ಬರ್ತೀನಿ ರೀ. ಇವನ ರೋಹಿತಾ, ರೋಹಿತಾ ಹೇಳ್ರಿ ಸರ. ಈ ತಿಂಗಳು ನೀನು 20 ದಿನ ಕೆಲಸ ಮಾಡಿಲ್ಲಪ್ಪ. 20 ದಿನದ್ದು ನಾನು ಅಕೌಂಟೆಂಟ್ ರಾಮಣ್ಣರಿಗೆ ಹೇಳಿರ್ತೀನಿ, ಅವ್ರ ಹತ್ರ ಇಸ್ಕೊಂಡು ಹೋಗ್ಬಿಡ. ನಿಂದು ಎಷ್ಟು ಬರ್ತನೋ ಪಗಾರ. ಹೆಚ್ಚು ಕಮ್ಮಿ ಆತಂದ್ರ ಅದೆಲ್ಲ ಲೆಕ್ಕ ಮಾಡ್ಕತ್ತಾನ. ಎಷ್ಟು ಉಳಿತೈತಿ, ಏನು ರೊಕ್ಕ, ಎಷ್ಟು ನನ್ನ ಶೇರ್ ಉಳಿತಾವು ಏನಂತ ಮಾಡಕತ್ತಾನ. ಈಗ ಮಾಡ್ಕೊಂಡು ಆತನು ಬರ್ತಾನ. ಆತನ ಹತ್ರ ಹೇಳಿರ್ತೀನಿ, ಇಸ್ಕೊಂಬಿಡು. ಎಲ್ಲ ನಮ್ಮ ಫ್ಯಾಕ್ಟ್ರಿ ಕೆಲಸ ಮಾಡೋರಿಗೆ ಎಲ್ಲಾರ್ಗು ಹೋಗ್ಬೇಕಲ್ಲಪ್ಪ. ಮತ್ತು ಅವ್ರಿಗೂ ಸಂಬಳ ಹೋಗ್ಬೇಕು ಪಾಪ. ಅವ್ರಿಗೂ ಹೆಂಡತಿ ಮಕ್ಕಳು ಮನೆ ಮಠ ಎಲ್ಲ ಇದ್ದಾರೆ. ಮತ್ತು ಅವ್ರಿಗೆಲ್ಲರಿಗೂ ಕೊಟ್ಟು ನೀನು ಒಂದಿಷ್ಟು ತಗೋ. ಏನರ ಉಳಿತಂದ್ರೆ ನಾನು ನನ್ನ ಮಕ್ಳಿಗೆ ಒಂದಿಟ್ಟು ಕೊಟ್ಟು ನಾನು ಇಟ್ಕೊತೀನಿ. ಆತು, ಹೋಗೋಗು. ಅಯ್ಯೋ ಸೌಕರ, ನಾನು ಕೇಳಲ್ರಿ ಸೌಕರ. ನಾನು ನಿಮ್ಮ ಮನೆ ಅನ್ನ ತಿಂದೀನಿ. ನನ್ನ ಕಷ್ಟದಾಗ ನೀವು ಲಕ್ಷ ಕೊಟ್ಟಿರಿ. ನಾನು ನಿಮ್ಗೆ ಇಂಥ ಕಷ್ಟದಾಗ ಕಷ್ಟ ಕೊಡಲ್ರಿ. ಬ್ಯಾಡ್ರಿ, ನಂಗೆ ನಿಮ್ಮ ಆಶೀರ್ವಾದ ಒಂದಿದ್ರಿ ಸಾಕ್ರಿ. ಬರ್ತೀನಿ ಸೌಕರ. ಏನ್ರಿ ಗುಂಡಪ್ಪ ಸೌಕರ, ಹೆಂಗದಿರಿ? ಇವರು ಬಿಲ್ಡರ್ ಮಾದೇವಯ್ಯರು. ಮತ್ತು ಮಾರ್ತೀನಿ ಹಿಂಗೆ ಅವ್ರ ಮನಿನ ಸಾಮಾನು ಸಮೇತ ಅಂದ್ರು. ತೊಗೊಂತೀನ ಅಂದ್ರು. ಅಂತಂದು ತೊಗೊಂಡಿನ್ರಿ. ಮತ್ತು ಅವರು ಬಿಲ್ಡರ್ ಒಡಿಸಿ ಇದನ್ನ ಮಾಡ್ತೀನಿ ಅಂದ್ರಿ. ರೆಸ್ಟೋರೆಂಟರ ಇಲ್ಲ ಅಂದ್ರೆ ಲಾಡ್ಜರ ಮಾಡ್ತೀನಿ ಅಂದ್ರೆ, ನಾನು ಹಳೆ ಮನಿ ಯಾಕೆ ಒಡ್ಸೋದು ಪಡ್ಸೋದು, ನನಗೆ ಇಂಥ ಮನಿ ಭಾಳ ಇಷ್ಟ ರೀ ನನಗೆ. ಅದಕ್ಕೆ ನಾನು ತೊಗೊಂಡಿ ನೋಡ್ರಿ. ಮತ್ತು ಇವತ್ತೊಂದಿನ ಇರ್ತೀರೇನ್ರಿ? ಏನು ಇವತ್ತು ಹೋಗ್ತೀರಿ ನೀವು ಮನೆ ಬಿಟ್ಟು? ಇಲ್ರಿ ಸಿಟೋರ, ಇವತ್ತ ಹೋಗ್ತೀವ್ರಿ. ಒಂದು ಸ್ವಲ್ಪ ಟೈಮ್ ಕೊಡ್ರಿ. ಅಕೌಂಟೆಂಟ್ ಒಬ್ರು ಬರೋರದಾರ, ಎಲ್ಲ ಲೆಕ್ಕ ಮಾಡ್ಕೊಂಡು. ನಮ್ಮ ಆಡಿಟರ್ ಒಬ್ರು ಬರ್ತಾರೆ. ಅವ್ರ ಹತ್ರ ಒಂದಿಷ್ಟು ಮಾತಾಡಿ ನಾನು ಇವತ್ತು ಸಂಜೆ ಮುಂದತ್ಲೆ ಹೋಗ್ತೀನಂತ್ರಿ. ಆತ್ರಿ ಸೌಕರ್, ನೀವು ಟೆನ್ಷನ್ ಆಗ್ಬೇಡ್ರಿ. ನೀವು ಟೆನ್ಷನ್ ಆಗ್ಬೇಡ್ರಿ. ಇರ್ರಿ ಇನ್ನು ಇವತ್ತು ಒಂದಿನ, ಇವತ್ತು ರಾತ್ರಿ ಪೂರ ಇರ್ರಿ. ನಾಳೆ ಮುಂಜಾನೆ ಬೇಕಾದ್ರೆ ನೀವು ನನಗೆ ಮನಿನ ಖಾಲಿ ಮಾಡಿಕೊಡ್ರಿ. ನಿಮ್ಮಂಥ ಸೌಕರ್ ಬೇಕ್ರಿ ನಮಗೆ. ನಿಮ್ಮಂಥ ಸೌಕರ್ ಬೇಕು ನಮಗೆ. ಆತು ಬರ್ತೀನಿ ರೀ. ನಾನು ನಾಳೆ ಮುಂಜಾನೆ ಹೋಗ್ಬಿಡ್ರಿ. ಖಾಲಿ ಮಾಡಿಬಿಡ್ರಿ ನಂಗೆ. ರೀ, ಏನ್ರಿ ಇದು?
ರೀ ರೀ ಆ ಆ ಹೇಳ್ ಸವಿತಾ, ಏನಾತು? ಅಲ್ರಿ ಏನ್ರಿ ಇದು ಒಂದ್ ದಿನದಾಗ ನಮ್ಮ ಮಂತನನೇ ಎಲ್ಲ ಬೀದಿಗೆ ಬಂದ್ಬಿಡ್ತಲ್ರಿ. ಆತಿರ್ ಈಗ ನಮ್ಮ ಅಣ್ಣನ ಮನೆಗೆ ಹೋಗೋಣ, ನನ್ನ ತವ್ರ ಮನೆಗೆ ಹೋಗೋಣನ್ರಿ. ಸರ ಸರ್, ಈಗ ಯಾರ್ರೀ ಬಂದ್ರು? ಈಗ ಯಾರು ಏನ್ ಕಿತ್ಕೊಳಕ್ ಬಂದ್ರು? ಆಡಿಟ್ರು ಬರ್ರಿ ಬರ್ರಿ. ಈಗ ಚೆಕ್ ಮಾಡಿದ್ರೇನ್ರಿ ಏನೇನಾತು ಏನೇನಿಲ್ಲ, ಎಷ್ಟು ಉಳಿತೈತಿ? ಸರ್ ಈಗ ಏನಾಗೈತಂದ್ರಿ, ನೀವು ನಿಮ್ಮ ಎಂಪ್ಲಾಯ್ಗೆಲ್ಲ ಯಾರ್ಯಾರ್ದು ಎಷ್ಟು ದಿನ ಕೆಲಸ ಮಾಡಿದ್ರು ಅದ್ರದ್ದೆಲ್ಲ ಕೊಟ್ಟು ಆಮೇಲೆ ನಿಮ್ಮ ಸಾಲ ಎಲ್ಲ ತೀರಿ ಈಗ ನಿಮಗೆ ಉಳಿಯೋದು ಒಂದು 80 ಲಕ್ಷ ರೂಪಾಯಿ ಉಳಿತೈತಿ ನೋಡ್ರಿ ಸರ್. ಅಪ್ಪ, ಎಲ್ಲ ಆಸ್ತಿನೂ ಹೋಗಿ ಬರೀ 80 ಲಕ್ಷ ಅಷ್ಟೇ ಉಳಿತೈತಾ? ಮತ್ತು ಈ ಮನಿ 80 ಲಕ್ಷ ರೂಪಾಯಿ ಕೊಟ್ಟು ತೊಗೊಂಡ್ಬಿಡ್ಬೇಕಿತ್ತಿಲ್ಲಪ್ಪ. ಯಾಕೆ ಅವ್ರಿಗೆ ಮಾರಿದ್ರು ಬಿಲ್ಡರು? ಏ ಹುಚ್ಚ, ಎಲ್ಲ ಸಾಗೋನಿ ಕಟ್ಗಿದ್ದಿದ್ದು ಮನಿ. ಏನು ಬರೀ ಕಟ್ಟಿಗೆನ 50 ಲಕ್ಷ ರೂಪಾಯಿ ಹೋಗುತ್ತಾ? 2 ಕೋಟಿ ಮನಿ ಇದು. ಅವ್ರು ನನಗೆ ಕೊಟ್ಟಿದ್ದ ಸಾಲ 3 ಕೋಟಿ. 3 ಕೋಟಿಗೆ ಮುಟ್ಗೋಲ್ ಹಾಕ್ಯಂಡಾರ ಇದನ್ನ. ಹುಚ್ಚ, ಬಿಸ್ನೆಸ್ ಓದೇನಂತಿತ್ತ, ಬಿಸ್ನೆಸ್ ಸ್ಟಡೀಸ್ ಓದ್ಕೊಂಬಂದಾನ ಬೆಂಗಳೂರಾಗ. ಯಾವ್ದು ಎಷ್ಟು ವ್ಯಾಲ್ಯೂ ಆಗುತ್ತಾನ ಗೊತ್ತಿಲ್ಲ ಇವಂಗ. ನಿಮ್ಮಂತ ಮಕ್ಳಿರೋದಕ್ಕ ಈಕಿ ಅಂತ ಹೇಂತಿರೋದಕ್ಕ ಹಿಂಗೆ ನಿಂತಿ ನಾನೀಗ ಬೀದ್ಯಾಗ. ಅಲ್ಲಪ್ಪ, ಬರೀ 80 ಲಕ್ಷ ರೂಪಾಯಿದಾಗ ನಾವು ಹೆಂಗಪ್ಪ ಜೀವನ ಮಾಡಬೇಕು? ಮತ್ತು ನಾವು ಎಲ್ಲಿರ್ಬೇಕಪ್ಪ ಈಗ? ಸರ ಈಗ ಎಲ್ಲಾನು ತಾಳೆ ಮಾಡಿ ಈಗೇನಾಯ್ತಲ್ರಿ, ನಾನು ಏನು ಮಾಡೀನಂದ್ರಿ ನೀವು ಹೇಳ್ದಂಗೆ 80 ಲಕ್ಷ ರೂಪಾಯಿದ್ದು ಎಲ್ಲ ಹಾಕಿ ಒಂದು ಸುಟ್ಕೇಸ್ ಹಾಕೊಂಡು ತೊಗೊಂಬಂದೀನಿ ಸರ. ಅಲ್ಲಿ ಇದ್ರ ಮ್ಯಾಗ ಇಟ್ಟಿನಿ ನೋಡ್ರಿ ಸರ್, ಅಲ್ಲಿ ಇಟ್ಟೀನಿ. ನಾನೇನು ಹೊರಡ್ತೀನಿ ಸರ್, ನಂಗೆ ಲೇಟ್ ಆಗತ್ತೈತಿ. ತುಂಬ ಥ್ಯಾಂಕ್ಸ್ ರೀ, ತುಂಬ ಥ್ಯಾಂಕ್ಸ್. ಹೋಗ್ಬರ್ರಿ ಆಡಿಟ್ರ್, ಹೋಗ್ಬರ್ರಿ. ಎಲ್ಲ ಹೊರಟ್ರಿ? ಮನಿ ಬಿಟ್ಟು ಹೋಗ್ಬೇಕಮ್ಮ, ನಮ್ದೆಲ್ಲ ಸವಿತಾ ಇದು ಮನಿ. ತಗೊಂಡನ ಸೇಟು, ಮತ್ತೀಗ ನಾವು ಇರಕ್ಕೆ ಏನಾರ ವ್ಯವಸ್ಥೆ ಮಾಡ್ಕೋಬೇಕಲ್ಲ. ಮತ್ತೆ ಎಲ್ಲಿಗಾರ ಹೋಗಬೇಕಾ ಈಗ ನಾವು? ಅದಕ್ಕೆ ಇನ್ಯಾವ್ದಾರ ಗುಡಿ ಗುಂಡರ್ದಾಗ ಹೋಗಿ ಕುಂದಿರ್ಬೇಕು ಮತ್ತೆ. ನಾ ಮರ್ತಾ ಬಿಟ್ಟಿದ್ ನೋಡು. ಗಂಗಮ್ಮಜ್ಜಿ, ಗಂಗಮ್ಮಜ್ಜಿ, ರಾಮಣ್ಣರ, ಶಂಕರಣ್ಣರ, ಇವರು ಬಹುಶಃ ಹೊರಗದಾರ ಅನ್ಸತ್ತ. ಅವ್ರದ್ದು ಏನೇನು ಈ ತಿಂಗಳದ ಅವ್ರದ್ದು ಎಲ್ಲ ಸಂಬಳನ ಪಾಪ ಕೆಲಸ ಮಾಡ್ಯಾರ. ಅವ್ರಿಗೆ ಯಾಕೆ ಇದು ಮಾಡಬೇಕು? ಅವ್ರಿಗೂ ನನ್ನ ಜೇಬ್ನಾಗ ಎಷ್ಟೈತೆ ಅಷ್ಟು ಕೊಟ್ಟು ಬರ್ತೀನಿ. ನಡ್ರಿ ಹೋಗು, ನಡ್ರಿ ಬರ್ರಿ. ನೀವು ನಿಮ್ಮ ಬಟ್ಟೆ ಗಿಟ್ಟಿ ಪ್ಯಾಕ್ ಮಾಡ್ಕೊತಿದ್ರು ಮಾಡ್ಕೊಂಬರ್ರಿ, ನಾನು ಹೊರಗೆ ಕಾಯ್ತಿರ್ತೀನಿ. ಲೋ ಯಪ್ಪ, ಕಿರಣ, ಪವನ, ಗೌರಿ, ಏನ್ ಮಾಡೋದಿಲ್ಲೋ ಯಪ್ಪ? ನಿಮ್ಮಪ್ಪ ಏನ್ಲೋ ಎಲ್ಲ, ನಾನು ನಿಮ್ಮಪ್ಪನ ಭಾಳ ಶಾಣೆ ಅನ್ಕೊಂಡಿದ್ನೋ ಯಪ್ಪ. ಈಗ ಬರೀ 80 ಲಕ್ಷ, 80 ಲಕ್ಷದ ನಾವು ಹೆಂಗ್ ಜೀವನ ಮಾಡ್ಬೇಕ್ಲಿ? ಜೀವನ ಮಾಡಕ್ಕಾಗತ್ತ ನಮಗ? ಇದನ್ನು ಕಳಿತನ್ಲೇ ದಾನ ಧರ್ಮ ಅಂತ ನೋಡಿ ಈಗ ಮತ್ತೆ ಅವ್ರಿಗೆ ಕೊಡಕ್ ಹೋಗ್ಯಾನೀಗ. ಇಲ್ಲ ಮಮ್ಮಿ, ನೀ ಸುಮ್ಮನಿರು. ಅಪ್ಪನ ಕೈಯಾಗ 80 ಲಕ್ಷ ಕೊಡೋದ ಬೇಡ, ಅದನ್ನ ನಾ ಇಟ್ಕೋತೀನಿ. ನನ್ನ ಹತ್ರ ನಾ ಇಟ್ಕೊಂಡು